ನಾವಿವಾಗ ರೆಸಾರ್ಟ್ ಎಲ್ಲ ಚೆಕ್ಕಿನ್ ಆಯಿತು. ಅದಾದಮೇಲೆ AR ತಂಗಕೋಟೈ ಅಂತ ಬಂದಿದ್ದೀವಿ. ಇದೇನು ದಶು? ರಾಮೋಜಿ ಫಿಲಮ್ ಸಿಟಿ ಥರ. ಸೊ ದೊಡ್ಡದಂತೆ. ಲೆಟ್ಸ್ ಎಕ್ಸ್ಪ್ಲೋರ್. ಇದ್ರ ಎಂಟ್ರಿ ಟಿಕೆಟ್ 350 rupees ಅನ್ಸುತ್ತೆ ಅಲ್ಲ ಒಬ್ರಿಗೆ. ಪ್ಲೇಸಸ್ ಟು ವಿಸಿಟ್ ಇದರೊಳಗಡೆ ಇದೆಲ್ಲ ಇದೆ. ದಶು ಮೆಡಿಟೇಷನ್ ಹಾಲ್ಗೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ ನಾನು. ನೀನು ಇದೆಲ್ಲ ಮುಗಿಸ್ಕೊಂಡು ಬಾ. ಇಲ್ಲಿ ಟಿಕೆಟ್ ಕೌಂಟರು. ಸೊ ಇದ್ರೊಳಗಡೆ ನೀವು ರೂಮ್ ಬೇಕಂದರೆ ರೂಮ್ ತೊಗೊಂಡು ಇಲ್ಲೂ ಸ್ಟೇ ಆಗ್ಬೋದು. ಈ ಥರ ಇದೆ. ಹಾಂ ಅಷ್ಟಿರ್ಬೋದು. ಬಾ ಇವತ್ತು ನಾವು ಇಲ್ಲೇ ಸ್ಟೇ ಆಗೋಣ. ಹೋಗಕ್ಕೆ ಮನಸ್ಸಿಲ್ಲ. ಸಖತ್ ವ್ಯೂ ಮಾತ್ರ. ಸೊ ಇದೆಲ್ಲ ರೂಮ್ಸ್ಗಳು ಇಲ್ಲಿ ಇರೋದು. ಇವರೆಲ್ಲ ಇಲ್ಲೇ ಸ್ಟೇ ಆಗಿದ್ದಾರೆ ಅನಿಸುತ್ತೆ. ಇದ್ರ ಮೇಲೆ ಹೋದರೆ ಸ್ಪಾ, ಮೆಡಿಟೇಷನ್ ಸೆಂಟರು, ಮತ್ತು ಒಂದು ಓಲ್ಡ್ ಟ್ರೀ ಇದೆಲ್ಲ ಇದೆ. ನಂದ ಇದು 100+ ಓಲ್ಡ್ ಇಯರ್ಸ್ ಇರುವಂಥ ಟ್ರೀ. ಎಷ್ಟು ಅಜ್ಜ ಆಗಿರುತ್ತೆ ಈ ಟ್ರೀ. ಮೋಸ್ಟ್ಲಿ ಮೆಡಿಟೇಷನ್ ಸೆಂಟರ್ ಇಲ್ಲೇ ಅನಿಸುತ್ತೆ. ಇದೆ ಮೆಡಿಟೇಷನ್ ಸೆಂಟರ್. ಇನ್ನು ಎಷ್ಟೊಂದು ಪ್ಲೇಸಸ್ ಇದೆ ಅಂತ ಬರೆದಿದ್ರು ಸ್ಟಾರ್ಟಿಂಗು. ಬಟ್ ಅದೆಲ್ಲ ದೊಡ್ಡ ದೊಡ್ಡ ಪ್ಲೇಸಸ್ ಅಲ್ಲ. ಚಿಕ್ಕದು ಒಂದು ಚಿಕ್ಕ ಸ್ಕಲ್ಪ್ಚರು, ಪೇಂಟಿಂಗು, ಈ ಥರ ಮೆಡಿಟೇಷನ್ ಸೆಂಟರು, ಈ ಥರ ಟ್ರೀ. ಇದೊಂದು ಪ್ಲೇಸ್ ಇದೇನು? ಓ ಸೊ ಈ ಥರ ಎಷ್ಟು ದೊಡ್ಡದಿದೆ ಗೊತ್ತಾ. ನಡೆದಷ್ಟು ಮುಗಿತಾನೆ ಇಲ್ಲ. ಫುಡ್ ಸ್ವಲ್ಪ ಪರವಾಗಿಲ್ಲ, ಅಫೋರ್ಡೆಬಲ್ ಇದೆ. ಲೈಕ್ ಹೊರಗಡೆಕ್ಕಿಂತ ಒಂದು ಸ್ವಲ್ಪ ಡಬಲ್ ಇದೆ. ಬಟ್ ಓಕೆ ಅಲ್ವಾ ದಶು? ನಾವು ಸ್ಪ್ರಿಂಗ್ ವೆಜ್ಜೀಸ್ ತಗೊಂಡ್ವಿ. ಹಾಂ ಸಾಯಿಬಾಬಾ ವೆಜ್ ಸ್ಪ್ರಿಂಗ್ ರೋಲ್ ತೊಗೊಂಡ್ವಿ. ಆಮೇಲೆ ಪಫ್ಸ್ ತೊಗೊಂಡ್ವಿ. ಆಮೇಲೆ ಫ್ರೆಂಚ್ ಫ್ರೈಸ್ ಈ ಥರ ಎಲ್ಲ ತೊಗೊಂಡ್ವಿ. ಇದೇನೇನೋ ಇಲ್ಲಿ ಕೆತ್ತನೆ ಮಾಡಿರೋದ. ಬಟ್ ಸ್ಟಿಲ್ ಕ್ರಿಯೇಟಿವ್ ಅಲ್ವಾ? ಇವಾಗೊಂದು ಅದ್ಭುತನ ತೋರಿಸ್ತೀನಿ. ಲುಕ್ ಹೂ ಈಸ್ ಗೋಯಿಂಗ್ ಟು ಮೀಟ್ ಹೋಮ್. ಹಾಂ ಪಾಪ ಪರ್ಫೆಕ್ಟ್. ಇಲ್ಲಿರೋ ರಿಸೆಪ್ಷನ್ ಇದು. ಇದೆಲ್ಲ ಗೆಸ್ಟ್ಗಳು ವೆಯ್ಟ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಚೆಕ್-ಇನ್ ಎಲ್ಲ ಆಗ್ಬೋದು.
ಫುಲ್ ರಾಯಲ್ ಫೀಲಿಂಗ್ ಅಲ್ವಾ? ನೋಡಿದ್ರೆ ಗಾಬರಿ ಆಗ್ಬಿಡ್ಬೇಕು. ಹೆಂಗಿದೆ? ರಿಸೆಪ್ಷನ್ 3D ಫೋಟೋಸ್ ಥರ ನೋಡು. ಇದು ಫಸ್ಟ್ ಫ್ಲೋರ್ ಇಂದ ವ್ಯೂ. ಜಸ್ಟ್ ವೇಟ್ ಫಾರ್ ಇಟ್. ಹೆಂಗಿದೆ ಇದೆಲ್ಲ? ಇದೇ ಥರ ರೂಮ್ಸ್ಗಳು. ಇಲ್ಲಿಂದ ವ್ಯೂ ಕಾಣ್ತದೆ ನೋಡಿ. ಬೋಟಿಂಗ್ ಇದೆ. ಸೊ ಬೇಕಂದರೆ ಅದು ಏನೋ ಎಕ್ಸ್ಟ್ರಾ ಪೇ ಮಾಡಬೇಕಾ? 150 ಪೇ ಮಾಡಿದ್ರೆ ಒಂದು ರೌಂಡ್ ಹೋಗೋದಾ? ಆ ಥರ ಬೋಟಿಂಗ್ ಇದೆ. ನಾವು ತಗೊಂಡಿಲ್ಲ, ಬಿಕಾಸ್ ನೆನೆ ಮಾಡಿದ್ದೀವಿ. ಸೊ ವಿ ಆರ್ ಡನ್. ಎಷ್ಟು ಗಾಳಿ ಬರ್ತಾ ಇದೆ ಗೊತ್ತಾ? ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಧ್ಯ ಸ್ವಿಮ್ಮಿಂಗ್ ಪೂಲ್. ಅದೇ ಬೋಟಿಂಗ್. ಇಲ್ಲೊಂದು ಆರ್ಟಿಫಿಷಿಯಲ್ ಫಾಲ್ಸ್ ಮಾಡಿದ್ದಾರೆ. ಫೀಲ್ ಬೇರೆ ಮಾಡ್ತಾ ಇದ್ದಾಳೆ ಕೆಳಗೆ ನಿಂತ್ಕೊಂಡು. ಒಳ್ಳೆ ಸಖತ್ ಪ್ಲೇಸ್ ಮಾತ್ರ. ಇದು ಟೆಂಪಲ್ ಸ್ಟ್ರೀಟ್. ಇದ್ರೊಳಗೇನೆ ಒಂದು ಟೆಂಪಲ್ ಕಟ್ಬಿಟ್ಟಿದ್ದಾರೆ ಅಲ್ವಾ ದೇಶು? ಹಾಂ, ಇದೆಲ್ಲ ರೂಮ್ಸ್ಗಳು ಕಲರ್ ಆಗಿ. ಸೊ ಕಲರ್ಫುಲ್ ರೂಮ್ಸು ನೋಡಿ. ಇವ್ರಿಗೆ ಟೆಂಪಲ್ ವ್ಯೂ. ಮೋಸ್ಟ್ಲಿ ಇದಕ್ಕೆಲ್ಲ ಪ್ರೈಸ್ ವೇರಿ ಆಗುತ್ತೆ ಅನಿಸುತ್ತೆ. ಫುಲ್ ಆ್ಯಂಟಿಕ್ ಪೀಸ್ ಕಲೆಕ್ಷನ್. ಎಲ್ಲ ಹಳೇದು ಐಟಮ್ಸ್ ಯಾರೋ ಕಲೆಕ್ಟ್ ಮಾಡಿದ್ನ ಅಂತಂದು ಇಟ್ಟಿರ್ಬೇಕು. ನಮ್ಮ ಗ್ರಾಮಫೋನ್ ಫೋಟೋಸ್ ಕಲೆಕ್ಷನ್. ಅದೇ ಇದು ತಳ್ಳೋದು. ಅಲ್ಲಿ ನೋಡು ಕ್ಯಾಮ್ರಾಗಳು ಎಷ್ಟೆಷ್ಟು ಹಳೆಯದು. ಯಾರು ಕ್ರೇಜಿ ಬಾಯ್ ಅನಿಸುತ್ತೆ ಇದು ಎಲ್ಲ ಕಲ್ತ್ಕೊಂಡಿದ್ದಾರೆ. ಇವಾಗ ಇಲ್ಲೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜಿಗೆ ಬಂದಿದ್ದೀವಿ. ಸಿ ಹಿಂಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್. ಇದು ನಾವು ಮೇಲಿಂದ ಆಗಲೇ ತೋರಿಸಿದ್ವಲ್ಲ. ಇದೆಲ್ಲ ಇಲ್ಲಿರೋರ್ಗೆ ಸ್ಟೇ ಆಗೋರು ಮಾತ್ರ. ಇಲ್ಲಿ ನೋಡಿಲಿ, ರೂಮ್ ಗೆಸ್ಟ್ ಓನ್ಲಿ. ರೂಮ್ ಗೆಸ್ಟ್ ಓನ್ಲಿ. ನೋಡೋಣ ನೆಕ್ಸ್ಟ್ ಟೈಮ್
ನೆಕ್ಸ್ಟ್ ಟೈಮ್ ಬಂದಾಗ ನಾವು ಸ್ಟೇ ಆಗ್ಬೋದು ಏನಲ್ವಾ ದಶು? ಇದು ಒಂಥರ ತಾಜ್ ಮಹಲ್ ತರ ಇದೆ ಅಲ್ವಾ? ಈ ತಾಜ್ ಮಹಲ್ ಮುಂದೆ ರಿವರ್ ಇದೆಯಲ್ಲ, ಯಮುನಾ ನದಿ. ಆ ಥರ. ಆ ಬ್ಲೂ ಕಲರ್ ನೋಡಿ ಹೆಂಗ್ ಚೆನ್ನಾಗಿ ಕಾಣ್ತಾ ಇದೆ. ನಾವು ಇವಾಗ ರೌಂಡ್ ಆಗ್ತದೆ, ತೋರಿಸ್ತೀನಿ ಒಂದು ರೌಂಡ್. ಲೈಟಿಂಗ್ಸ್ ಒಂದೊಂದೇ ಆನ್ ಆಗ್ತಾ ಇದೆ. ಲೈಟಿಂಗ್ಸ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿರೋದು ಆ್ಯಕ್ಚುಲಿ. 6:30 ಆನ್ ಅಂದ್ಬಿಟ್ಟು ಇನ್ನೂ 6:35 ಆದರೂ ಆನ್ ಮಾಡಿಲ್ಲ. ಹಾಂ, ಟೈಮಿಂಗ್ಸ್ ಇಲ್ಲ ಅನ್ಸುತ್ತೆ. ಮ್ಯೂಸಿಕ್ಗೆ ಮ್ಯಾಚ್ ಮಾಡ್ತಾ ಇದೆಯಾ ನೀನು? ಹಾಂ, ನಾವು ಲೈಟಿಂಗ್ಸ್ ಬರುತ್ತೆ 6:30ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. 6:30 ವೆಯ್ಟ್ ಮಾಡ್ತಾ ಇದ್ದೀವಿ. 20 ಮಿನಿಟ್ಸ್ ಆಗಿದೆ, ಇನ್ನೂ ಲೈಟ್ ಬಂದಿಲ್ಲ. ಆದರೆ ಬರ್ತಾ ಇದೆ. ಯಾಕೆ ಅಂದರೆ ಇಷ್ಟ ಆಗಿದೆ ಅಷ್ಟೇ. ಯಾಕೆಂದ್ರೆ ಹೇಳ್ಬಿಡು. ಒಂದೇ ಪರ್ಸನ್ ಎಲ್ಲ ಆನ್ ಮಾಡ್ಕೊಂಡು ಬರ್ಬೇಕು. ಅವರು ಒಂದೊಂದೇ ಆನ್ ಮಾಡುವಾಗ ನಾವು ಅಯ್ಯೋ ಇದು ಬಂತು, ಅಯ್ಯೋ ಇಲ್ಲಿ ಬಂತು, ಅಯ್ಯೋ ಇಲ್ಲಿ ಬಂತು. ಅವನ ಪಾಪ ಕಷ್ಟಪಟ್ಟು ಆನ್ ಮಾಡ್ತಾ ಇದ್ರೆ ಇವಳು ಹೋಗ್ಬಿಟ್ಟು ಯಾಕಿನ್ನ ಆನ್ ಮಾಡಿಲ್ಲ, ಯಾಕಿನ್ನ ನಾನಲ್ಲ ಇವ್ರು ಹೋಗ್ಬಿಟ್ಟು ಅವನ ಹತ್ರ ಕೇಳಿದ್ದು, ಸರ್ ಯಾವಾಗ ಆನ್ ಮಾಡ್ತಾ ಇದ್ದೀರಾ ಸರ್, ಲೈಟ್ ಹಾಕಿ. ಮಾಡ್ತಾ ಇದ್ದೀನಿ ಸರ್ ಅಂತಂದ್ರು. ಇವಾಗ ಇಷ್ಟ ಆಗಿದೆ ಲೈಟ್. ಡಿಜೆನೂ ರೆಡಿ ಆಗ್ತಾ ಇದೆ ಪಾಪ. ಇಲ್ಲಿ ಸ್ಟೇ ಆಗೋರಿಗೆ ಡಿಜೆ ಎಲ್ಲ ಲೈಟ್ ಆನ್ ಆದ್ಮೇಲೆ ಹಿಂಗೆ ಕಾಣ್ತಾ ಇದೆ. ರಾಜಾದಿರಾಜ ರಾಜ ಮಾತಾಂಡ ಬಹುಪುರ ಬಹುಪುರ ಬಹುಪುರ.